ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ಮನೆಯಲ್ಲಿರೋ ಸಾಮಗ್ರಿಯಲ್ಲೇ ಸ್ವಲ್ಪ ಎಲ್ಲ ಇದಾಗಿ ತುಂಬಾ ಟೇಸ್ಟ್ ಆಗಿರೋ ಚಿಕನ್ ಸ್ವೀಸ್ ರೋಲ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ. ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ನಾನಿವಾಗ ಒಂದು ಬೌಲ್ ತೊಗೊತಾ ಇದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ನ ತೊಗೊಳ್ಳಿ, ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರನ್ನು ಹಾಕ್ಕೊಂಡು ಗರಂ ಮಸಾಲನೂ ಹಾಕ್ಕೊಳ್ಳೋಣ. ಇದನ್ನು ಇಷ್ಟನ್ನು ಹಾಕ್ಕೊಂಡು ಉಪ್ಪನ್ನು ನಮಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಸಾಕು ಆಯಿಲು. ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಎಲ್ಲರೂ ಮಿಸ್ ಮಾಡ್ದೇನೆ ಟ್ರೈ. ಇವಾಗ ನಾವು ಅದಕ್ಕೆ 200 ಗ್ರಾಮ್ಸ್ ಚಿಕನ್ನ ನಾವು ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಚಾಪ್ ಮಾಡಿರೋದನ್ನ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ನಾವು ರೆಸ್ಟ್ ಮಾಡ್ಕೊಳ್ಳೋಕೆ ಇಡೋಣ. ಅದಾದಮೇಲೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಟ್ಟು ಇದಿಷ್ಟನ್ನು ಫ್ರೈ ಮಾಡಾಕಿಡೋಣ. ಇಷ್ಟನ್ನು ಫ್ರೈ ಮಾಡಿಕೊಡ್ಬೇಕು ನಾವು. ಈ ಥರ ಆಗುತ್ತೆ, ನೋಡಿದ್ರಲ್ಲ ಫ್ರೆಂಡ್ಸ್. ಬೆಂದಾಗ ಈ ಥರ ಆಗುತ್ತೆ. ಅವಾಗ ನಾವು ಜಸ್ಟ್ ಒಂದ್ಸಲಿ ಈ ಸ್ಪ್ಯಾಚುಲಾದಿಂದನೇ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಬೆಂದಾದ ತಕ್ಷಣ ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ನ ತೊಗೊಳ್ಳೋಣ. ಈ ಥರ ಮೈದಾದ ರೊಟ್ಟಿ ಮಾಡ್ಕೊಳ್ಳೋಣ ನಾವು. ಸಾಧಾರಣ ನಾವು ಚಪಾತಿಗೆಲ್ಲ ಕಲಗಿಸಿ ರೊಟ್ಟಿ ಚಪಾತಿ ಮಾಡ್ತೀವಲ್ಲ, ಅದೇ ಥರದೇ ಮೈದಾ ಚಪಾತಿ ರೆಡಿ ಮಾಡ್ಕೊಳ್ಳೋಣ, ರೌಂಡಾಗಿರೋದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಮಯೋನೀಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಹೋಮ್ ಮೇಡ್ ಮಯೋನೀಸ್ನೇ ಆ್ಯಡ್ ಮಾಡಿಕೊಟ್ರೆ ಸಾಕು. ಸ್ವಲ್ಪ ಮಧ್ಯದಲ್ಲಿ ಆ್ಯಡ್ ಮಾಡಿಕೊಟ್ರೆ ಸಾಕು. ಅದಾದಮೇಲೆ ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಚಿಕನ್ನ ಹಾಕ್ಕೊಡೋಣ. ನಾವು ಚಿಕನ್ನ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟೇ ಟೇಸ್ಟಾಗಿರುತ್ತೆ. ಅದೇ ಥರನೇ ಮಯೋನೀಸು ಸ್ವಲ್ಪ ಜಾಸ್ತಿನೇ ಇರಲಿ. ಇದಾದಮೇಲೆ ಸ್ವಲ್ಪ ಆನಿಯನ್ ಅದ್ರ ಮೇಲೆ ಮತ್ತು ಕ್ಯಾಬೇಜ್ ಹಾಕ್ಕೊಟ್ಟಾದ್ಮೇಲೆ ಆನಿಯನ್ ಹಾಕ್ಕೊಡೋಣ. ಕ್ಯಾಬೇಜೆಲ್ಲ ಸ್ವಲ್ಪ ಹಾಕಿದ್ರೆ ಸಾಕು. ಆದರೆ ಚಿಕನ್ ಮಯೋನೀಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ. ಇವಾಗ ಟೊಮ್ಯಾಟೊ ಇಡೋಣ. ಈ ಥರ ಪೀಸ್ ಮಾಡಿರೋ ಟೊಮ್ಯಾಟೋಸ್ನೂ ಇಟ್ಟು ನಾವು ಸ್ವಲ್ಪ ಗ್ರೇಟ್ ಮಾಡಿರೋ ಚೀಸ್ನ ಹಾಕ್ಕೊಡ್ಬೇಕು. ಕೊರಿಯಂಡರ್ ಲೀವ್ಸನ್ನು ಹಾಕ್ಕೊಟ್ಟಾದಮೇಲೆ ಸ್ವಲ್ಪ ನಾವು ಮಯೋನೀಸ್ ಇದೆಯಲ್ಲ ಅದು ಇದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಾದಮೇಲೆ ಕೆಚಪ್ ಬೇಕಾದರೆ ಕೆಚಪ್ ಹಾಕ್ಕೊಳ್ಳಿ, ಬೇಡದಿದ್ರೆ ಈ ಥರ ನಾನಿದು ಚೀಸ್ನ ಗ್ರೇಟ್ ಮಾಡಿಟ್ಟು ಈ ಥರ ಮೇಲ್ಗಡೆ ಹಾಕ್ಕೊಡ್ತಾಯಿದ್ದೀನಿ. ಅದಾದಮೇಲೆ 2 ಸೈಡ್ ಈ ಥರ ಮಡ್ಚ್ಕೊಂಡು ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡಿಕೊಟ್ಟು ನಾವು ಒಂದು ತವ ಮೇಲೆ ಸ್ವಲ್ಪ ಆಯಿಲ್ ಬ್ರಷ್ ಮಾಡಿಕೊಟ್ಟೆ ನಾವಿದನ್ನು ಜಸ್ಟ್ ಒಂದು ಚೀಸ್ನ ಮೆಲ್ಟ್ ಆಗೋಕ್ಕೋಸ್ಕರ ಇದನ್ನು ತವ ಮೇಲೆ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದರ ಮೇಲೆ ಆಯಿಲ್ನ ಬ್ರಷ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಟರ್ನ್ ಮಾಡ್ಕೊಡೋಣ. ನಾವೊಂದು ಕೈ ಇಟ್ಕೊಂಡಿಲ್ಲ, ಒಂದು ಸ್ಪೂನ್ ಇಟ್ಕೊಂಡು ನಾವು ಇದನ್ನು ಟರ್ನ್ ಮಾಡಿಕೊಡ್ಬೇಕು. ಎಲ್ಲೂ ಹೋಟೆಲ್ಗೆ ಏನೂ ಹೋಗದೆ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ನೋಡಿದ್ರಲ್ಲ, ಈ ಥರ ಎಲ್ಲ ಕಡೆನೂ ನಾವು ಬೇಯಿಸ್ಕೊಳ್ಳೋಣ.
4 ಸೈಡೂ ಬೇಯಿಸ್ಕೊಳ್ಳೋಣ. ಆವಾಗ ನಮ್ಮ ಚೀಸ್ ಎಲ್ಲ ತುಂಬಾ ಮೆಲ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇದು ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ. ಈಗ ನಾವಿದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮತ್ತು ತುಂಬ ಟೇಸ್ಟಾಗಿರೋ ಸ್ವೀಸ್ ರೋಲ್ ಇಲ್ಲಿ ರೆಡಿಯಾಗಿದೆ. ಚಿಕನ್ ಸ್ವೀಸ್ ರೋಲು, ಚೀಸ್ ಸ್ವೀಸ್ ರೋಲು ಏನು ಬೇಕಾದ್ರೂ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ. ಮಿಸ್ ಮಾಡ್ತೀನಿ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.